ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ ಟಿವಿ. ನಾನು ಕಾವ್ಯ ಹೆಗಡೆ. ನಿಜ ಆಯ್ತು, ಫ್ರೀಡಂ ಟಿವಿಯ ಎಕ್ಸ್ಕ್ಲೂಸಿವ್ ರಾಜಕೀಯ ಸುದ್ದಿ. ರಣದೀಪ್ ಸುರ್ಜೇವಾಲಾ ಬೆಂಗಳೂರಿಗೆ ಬಂದಿದ್ದೇ ಡಿಕೆ ಶಿವಕುಮಾರ್ಗಾಗಿ. ನಿಜ ಆಯ್ತು, ಫ್ರೀಡಂ ಟಿವಿಯ ಎಕ್ಸ್ಕ್ಲೂಸಿವ್ ರಾಜಕೀಯ ಸುದ್ದಿ. ರಣದೀಪ್ ಸುರ್ಜೇವಾಲಾ ಬೆಂಗಳೂರಿಗೆ ಬಂದದ್ದೇ ಡಿಕೆ ಶಿವಕುಮಾರ್ಗಾಗಿ. ಡಿಕೆ ಶಿವಕುಮಾರ್ ಒತ್ತಡದಿಂದಾಗಿ ಬೆಂಗಳೂರಿಗೆ ಬಂದಿರುವಂತಹ ಸುರ್ಜೇವಾಲಾ ತನ್ನ ಬೆಂಬಲಿಗರ ಶಾಸಕರ ಶಕ್ತಿ ಪ್ರದರ್ಶನಕ್ಕೆ ಡಿಕೆ ಶಿವಕುಮಾರ್ ಪ್ರಯತ್ನ. ಅದಕ್ಕಾಗಿಯೇ ಬೆಂಗಳೂರಿಗೆ ಬರುವಂತೆ ಸುರ್ಜೇವಾಲಾಗೆ ಒತ್ತಡವನ್ನು ಹಾಕಿದ್ದಂತಹ ಡಿಕೆ ಶಿವಕುಮಾರ್. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮೂಲಕ ಒತ್ತಡ. ಸುರ್ಜೇವಾಲ್ ವೇಣುಗೋಪಾಲ್ ಜೊತೆಗೆ ಚೆನ್ನಾಗಿರುವಂತಹ ಡಿಕೆ ಶಿವಕುಮಾರ್. ಎಸ್, 3 ದಿನಗಳ ಕಾಲ ಶಾಸಕರೊಂದಿಗೆ 40 ಶಾಸಕರೊಂದಿಗೆ 10 ನಿಮಿಷ ಪ್ರೈವೇಟ್ ಟೈಮ್ ಕೊಟ್ಟುಕೊಂಡು ಅವರ ಅಸಮಾಧಾನವನ್ನ ಕೇಳಲಿಕ್ಕೆ ಬಂದಿದ್ದಂತಹ ಸುರ್ಜೇವಾಲಾರನ್ನ ಕರೆಸಿದ್ದೇ ಡಿಕೆ ಶಿವಕುಮಾರ್ ಒತ್ತಡದಿಂದ ಅಂತ ಹೇಳಿ ಈಗ ಸುದ್ದಿ ಸ್ಫೋಟಕವಾಗ್ತಾ ಇರುವಂತದ್ದು. ಫ್ರೀಡಂ ಟಿವಿ ಮೊದಲೇ ಹೇಳಿತ್ತು ಈ ಒಂದು ಸುದ್ದಿಯನ್ನ. ಫ್ರೀಡಂ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಆಗಿತ್ತು. ಡಿಕೆ ಶಿವಕುಮಾರ್ ಅವರು ತನ್ನ ಬಳಗವನ್ನ ತೋರಿಸಬೇಕಾಗಿತ್ತು. ಡಿಕೆ ಶಿವಕುಮಾರ್ ಅವರು ನನ್ನ ಜೊತೆಗೆ ಇಷ್ಟು ಶಾಸಕರಿದ್ದಾರೆ, ಶಾಸಕರ ಶಕ್ತಿ ಇಷ್ಟಿದೆ ಅನ್ನೋದನ್ನ ಹೈಕಮಾಂಡ್ಗೆ ಮುಟ್ಟಿಸಬೇಕಾಗಿತ್ತು. ಆ ಒಂದು ನಿಟ್ಟಿನಲ್ಲಿ ಹಠ ಮಾಡಿ, ಶಾಸಕರುಗಳ ಹಠ ಮಾಡಿ ಸುರ್ಜೇವಾಲಾ ಅವರನ್ನ ಕರೆಸ್ಕೊಳ್ತಾರೆ. ಕರೆಸಿಕೊಂಡು ನಮಗೊಂದಿಷ್ಟು ಅಸಮಾಧಾನಗಳಿದೆ ಅಂತ ಹೇಳಿ 10 ನಿಮಿಷ ಟೈಮ್ ತಗೊಂಡು ವಿಚಾರವನ್ನ ಮಾತನಾಡ್ತಾರೆ. ಡಿಕೆ ಶಿವಕುಮಾರ್ ಒತ್ತಡದಿಂದಾಗಿಯೇ ಬೆಂಗಳೂರಿಗೆ ಬಂದಿರುವಂತಹ ಸುರ್ಜೇವಾಲಾ ತನ್ನ ಬೆಂಬಲಿಗರ ಶಾಸಕರ ಶಕ್ತಿಯ ಪ್ರದರ್ಶನಕ್ಕೆ ಡಿಕೆ ಶಿವಕುಮಾರ್ ಪ್ರಯತ್ನವನ್ನ ಮಾಡಿರುವಂತದ್ದು. ಶಾಸಕರ ಜೊತೆಗೆ ಸುರ್ಜೇವಾಲಾ ಸಭೆ ಹಿಂದೆ ಡಿಕೆ ಶಿವಕುಮಾರ್ ಲೆಕ್ಕಾಚಾರ. ನೀವು ನಮ್ಮ ಪಕ್ಷದ 40 ಶಾಸಕರ ಜೊತೆಗೆ ಪ್ರತ್ಯೇಕ ಸಭೆ ನಡೆಸಿ ಶಾಸಕರ ಜೊತೆಗೆ ಸುರ್ಜೇವಾಲಾ ಸಭೆಯ ಹಿಂದೆ ಡಿಕೆ ಶಿವಕುಮಾರ್ ಲೆಕ್ಕಾಚಾರ. ನೀವು ನಮ್ಮ ಪಕ್ಷದ 40 ಶಾಸಕರ ಜೊತೆಗೆ ಪ್ರತ್ಯೇಕ ಸಭೆಯನ್ನ ನಡೆಸಿ, ಆ ವೇಳೆಯೇ ನಾನು ನನ್ನ ಬಣದ ಶಾಸಕರಿಂದ ಹೇಳಿಕೆಯನ್ನ ಕೊಡಿಸ್ತೇನೆ. ಮುಖ್ಯಮಂತ್ರಿ ಬದಲಾವಣೆ ಮಾಡುವಂತೆ ನಾನೇ ಹೇಳಿಕೆಯನ್ನ ಕೊಡಿಸ್ತೇನೆ. ಆಗ ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯ ಇಳಿಸಲು ಒತ್ತಡ ಹೆಚ್ಚಾಗುತ್ತೆ. ನೀವು ಬರುವಂತಹ ಹೊತ್ತಿನಲ್ಲೇ ನನ್ನ ಶಾಸಕರು ಬೆಂಬಲಿಗರು ನಮ್ಮ ಪರ ಮಾತನಾಡಿ ಹೇಳಿಕೆಯನ್ನ ಕೊಟ್ರೆ ಆಗ ನಾನು ಮುಖ್ಯಮಂತ್ರಿ ಆಗ್ಬೇಕೆನ್ನುವಂತಹ ನನ್ನ ಪ್ರಯತ್ನಕ್ಕೆ ಇನ್ನಷ್ಟು ಶಕ್ತಿ ಬಂದಂತಾಗತ್ತೆ. ವೇಣುಗೋಪಾಲ್ ಸುರ್ಜೇವಾಲ್ ಮೇಲೆ ಒತ್ತಡವನ್ನ ಹೇರಿದ್ದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ತಂತ್ರದಂತೆ ಹೇಳಿಕೆ ಕೊಡುತ್ತಿರುವಂತಹ ಇಬ್ಬರು ಶಾಸಕರು. ಡಿಕೆ ಶಿವಕುಮಾರ್ ಪ್ರತಿನಿಧಿಸುವ ಜಿಲ್ಲೆಯ ಇಕ್ಬಾಲ್ ಹುಸೇನ್ ಹೇಳಿಕೆ, ಉಸ್ತುವಾರಿ ಸುರ್ಜೇವಾಲ್ರಿಗೂ ಕ್ಯಾರೆ ಎನ್ನದೆ ಇಬ್ಬರು ಶಾಸಕರಿಂದ ಬಹಿರಂಗ ಹೇಳಿಕೆ. ಮೈಸೂರಿನಲ್ಲಿ ಏನಾಗಿತ್ತು,
ನಾನು 5 ವರ್ಷ ಅಧಿಕಾರದಲ್ಲಿ ಇರ್ತೀನಿ, ನಮ್ಮ ಪಕ್ಷ 5 ವರ್ಷ ಅಧಿಕಾರದಲ್ಲಿ ಇರುತ್ತೆ, ಬಂಡೆಯಂತೆ ನಿಂತುಕೊಳ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರ ಕೈಯನ್ನ ಎತ್ತಿ ಮಾತನಾಡಿರ್ತಾರೆ. ಯಾವಾಗ? ಮೈಸೂರಿನಲ್ಲಿ. ನಾನು ಡಿ ಕೆ ಶಿವಕುಮಾರ್ ಒಂದಾಗಿದ್ದೇವೆ, ನಮ್ಮ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, 5 ವರ್ಷ ಸರ್ಕಾರ ಭದ್ರ ಅಂತ ಹೇಳಿ ಕೈ ಎತ್ತಿದ್ರು. ಆದರೆ ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರವೇ ಬೇರೆ ಇತ್ತು. ನಮ್ಮ ಪಕ್ಷದ 40 ಶಾಸಕರ ಜೊತೆಗೆ ಪ್ರತ್ಯೇಕ ಸಭೆಯನ್ನ ನಡೆಸಿ ಅಂತ ಹೇಳಿ ಸುರ್ಜೇವಾಲರಿಗೆ ಹೇಳ್ತಾರೆ. ಆ ವೇಳೆ ನಾನು ನನ್ನ ಬಣದ ಶಾಸಕರಿಂದ ಹೇಳಿಕೆಯನ್ನ ಕೊಡಿಸ್ತೇನೆ, ಅಸಮಾಧಾನ ಏನು ಹೇಳ್ತಾ ಇದ್ದೀರಲ್ಲ ಅಸಮಾಧಾನ ವ್ಯಕ್ತವಾಗ್ತಾ ಇರುವಂತದ್ದು, ಮುಖ್ಯಮಂತ್ರಿ ಬದಲಾವಣೆ ಮಾಡುವಂತೆ ನಾನೇ ಹೇಳಿಕೆಯನ್ನ ಕೊಡ್ತೇನೆ. 40 ಶಾಸಕರ ಸಭೆಯ ಹಿಂದೆ ಡಿ ಕೆ ಶಿವಕುಮಾರ್ ರಣತಂತ್ರ ಎಂದು ವರದಿ. ನಿನ್ನೆ ಬೆಳಿಗ್ಗೆಯೇ ಸುದ್ದಿ ಪ್ರಸಾರ ಮಾಡಿದ್ದಂತಹ ಫ್ರೀಡಂ ಟಿವಿ ನಾಲ್ವತ್ತು ಶಾಸಕರ ಸಭೆಯ ಹಿಂದೆ ಡಿ ಕೆ ಶಿವಕುಮಾರ್ ರಣತಂತ್ರ ಎಂದು ವರದಿ. ನಿನ್ನೆ ಬೆಳಿಗ್ಗೆ ಸುದ್ದಿಯನ್ನ ಪ್ರಸಾರ ಮಾಡಿದ್ದಂತಹ ಫ್ರೀಡಂ ಟಿವಿ ಮಾಸ್ಟರ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಅನ್ನ ಬ್ರೇಕ್ ಮಾಡಿದ್ದಂತಹ ಫ್ರೀಡಂ ಟಿವಿ ಇವತ್ತು ಈ ರೀತಿ ವರದಿಯಾಗಿದೆ. ತರಾತುರಿಯಲ್ಲಿ ಶಾಸಕರ ಸಭೆಯನ್ನ ಆಯೋಜನೆ ಮಾಡಿದಂತಹ ಡಿ ಕೆ ಶಿವಕುಮಾರ್ ಜೂನ್ 29ರಂದು 40 ಶಾಸಕರಿಗೆ ಖುದ್ದು ಡಿ ಕೆ ಶಿವಕುಮಾರ್ ಪತ್ರ, ದೂರವಾಣಿಯ ಕರೆ. ಜೂನ್ 30ರಿಂದ ಜುಲೈ 2ರವರೆಗೆ ಸತತ 3 ದಿನ ಶಾಸಕರ ಸಭೆ ಆಯೋಜಿಸಿದಂತಹ ಡಿ ಕೆ ಶಿವಕುಮಾರ್ ಶಾಸಕರ ಸಭೆ ಆಯೋಜನೆಯ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರ ಕಡೆ ಕ್ಷಣದಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ಕೆಸಿ ವೇಣುಗೋಪಾಲ್ ಹಾಗೂ ಸುರ್ಜೇವಾಲರ ಜೊತೆಗೆ ಸೇರ್ಕೊಂಡು ಡಿ ಕೆ ಶಿವಕುಮಾರ್ ಹೊಸ ಆಟವನ್ನ ರಚನೆ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ರಣತಂತ್ರ ಮಾಡಿಕೊಂಡಿದ್ದಾರೆ. ಈ ಹಿಂದೆ ಮೈಸೂರಲ್ಲಿ ಏನವರಿಬ್ರು ಕೈಯನ್ನ ಮೇಲಕ್ಕೆ ಎತ್ತಿ ನಾವು ಬಂಡೆ ಇದ್ದಂಗೆ ಅಂತ ಹೇಳಿದ್ರಲ್ಲ, ಆದರೆ ನಿಜವಾದ ಕನಕಪುರ ಬಂಡೆಯ ಮನಸ್ಸಿನಲ್ಲಿ ಬೇರೆ ರಣತಂತ್ರವೇ ಆಯೋಜನೆ ಆಗಿದೆ. ಫ್ರೀಡಂ ಟಿವಿ ಮೊದಲೇ ನಿಮಗೆ ಹೇಳಿತ್ತು, ಫ್ರೀಡಂ ಟಿವಿ ಮೊದಲೇ ಪ್ರಸಾರ ಮಾಡಿತ್ತು. 40 ಶಾಸಕರಿಗೆ ಏನು ಪತ್ರ ಹಾಗೂ ದೂರವಾಣಿಯ ಕರೆ ಇತ್ತಲ್ಲ, 40 ಶಾಸಕರ ಸಭೆಯ ಹಿಂದಿನ ಡಿ ಕೆ ಶಿವಕುಮಾರ್ ರಣತಂತ್ರ ಈಗ ಬಯಲಾಗ್ತಾ ಇದೆ. ತರಾತುರಿಯಲ್ಲಿ ಶಾಸಕರ ಸಭೆಯನ್ನ ಆಯೋಜನೆ ಮಾಡಿದಂತಹ ಡಿ ಕೆ ಶಿವಕುಮಾರ್ ಅವರು ಜೂನ್ 29ರಂದು 40 ಶಾಸಕರಿಗೆ ಖುದ್ದು ಡಿ ಕೆ ಶಿವಕುಮಾರ್ ಅವರು ಪತ್ರ ಹಾಗೂ ದೂರವಾಣಿ ಕರೆಯನ್ನ ಮಾಡ್ತಾರೆ. ಜೂನ್ 30ರಿಂದ ಜುಲೈ 2ರವರೆಗೆ ಸತತ 3 ದಿನಗಳ ಕಾಲ ಶಾಸಕರ ಜೊತೆಗೆ ಆಯೋಜನೆ ಮಾಡಲಾಗಿರುವಂತಹ ಸಭೆ. ಡಿ ಕೆ ಶಿವಕುಮಾರ್ ಅವರು ಶಾಸಕರ ಸಭೆಯ ಆಯೋಜನೆಯ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಡೆ ಕ್ಷಣದಲ್ಲಿ ಮಾಹಿತಿಯನ್ನ ನೀಡುತ್ತಾರೆ. ಸುರ್ಜೇವಾಲ ಅವರನ್ನ ಕರ್ನಾಟಕಕ್ಕೆ ಕರೆಸ್ತಾರೆ, ಶಾಸಕರ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾರೆ. ಇದು ಡಿ ಕೆ ಶಿವಕುಮಾರ್ ಅವರ ರಣತಂತ್ರ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.